ಶತ್ರುಗಳು ತನಿಖಾ ಸಂಸ್ಥೆಗಳ ಕೆಂಗಣ್ಣಿಗೆ ಗುರಿಯಾಗುವರು ಅಧ್ಯಕ್ಷರನ್ನು ಮೀಡಿಯಾ ಮೂಲಕ ನ್ಯಾಯದ ಪರಮಾವಧಿ ದೇಶ ಸಾಧನೆ ಸಂವಿಧಾನದ ವಾಹಕರು ಮಾನವ ಹಕ್ಕಿನ ಪ್ರತಿಪಾದಕರು ಮೋದಿ ಸರ್ಕಾರಕ್ಕೆ ಶತ್ರುಗಳು ಗುರಿಯಾಗುವರು ಎಸ್ಡಿಪಿಐ ಅಧ್ಯಕ್ಷರನ್ನು ಮೀಡಿಯಾ ಮೂಲಕ ಬಂಧನ ಮಾಡಿಸಿ ಮೂಲಕ ಮೋದಿ ಸರ್ಕಾರ ಮೋದಿ ಸರ್ಕಾರ ಸಂವಿಧಾನವ ತುಳಿಯುತ್ತಿದೆ, ಪ್ರಜಾಪ್ರಭುತ್ವ ಹೊಡೆಯುತ್ತಿದೆ, ಸರ್ವಾಧಿಕಾರ ಎಸಗುತ್ತಿದೆ. ಎಫ್ಎಫ್ಐಸಿಯ ಬಂಧನ ಮಾಡಿದ ಕೇಂದ್ರ ಮೋದಿ ಸರ್ಕಾರ, ಇದು ಹಿಟ್ಲರ್ ಮಾದರಿ ಸರ್ಕಾರ, ಇದು ದ್ವೇಷ ಸಾಧಿಸುವ ಸರ್ಕಾರ, ಇದು ಫ್ಯಾಸಿಸ್ಟು ಸರ್ಕಾರ. ಎಫ್ಎಫ್ಐಸಿಯ ಬಂಧನ ಮಾಡಿ ನ್ಯಾಯದ ಧ್ವನಿಗಳ ಅಡಗಿಸುವುದಾದರೆ ಮೋದಿ ಸರ್ಕಾರದ ಕೆಲಸಷ್ಟೇ, ಮೋದಿ ಸರ್ಕಾರದ ಕೆಲಸಷ್ಟೇ. ನಿಮ್ಮಿಂದಾಗದು ಬಿಟ್ಟು ಬಿಡಿ, ಬಿಡುಗಡೆ ಮಾಡಲು ತಯಾರಾಗಿ, ಎಸ್ಡಿಪಿಐ ನಾಯಕರು ಪ್ರಜಾಪ್ರಭುತ್ವದ ವಾಹಕರು, ನ್ಯಾಯವತ್ತುಳಿದು ಬಂಧನ ಮಾಡಿ, ಒದಗಿಸಲಾಗದು ನಮ್ಮನ್ನು, ಮೋದಿ ಸರ್ಕಾರದ ಧೋರಣೆ, ಅಮಿತ್ ಶಾನ ಕುತಂತ್ರ, ಎಫ್ಎಫ್ಐಸಿಗೆ ಬಂಧಿಸಲು ಈಡಿಯನ್ನು ಕಳುಹಿಸಿದೆ. ಅಕ್ರಮ ಬಂಧನ ಮುಂದುವರಿದರೆ ನಮ್ಮಯ ಸಂಯಮ ಬದಿಗಿಟ್ಟು ಸಕ್ತ ಹೋರಾಟವನ್ನು ನಡೆಸುವೆವು. ಎಸ್ಡಿಪಿಐ ರಾಷ್ಟ್ರಾಧ್ಯಕ್ಷ ಎಫ್ಎಫ್ಐಸಿಯ ಬಂಧನ ಅನ್ಯಾಯದ ಪರಮಾವಧಿ. ಮೋದಿ ಸರ್ಕಾರ ನಡೆಸಿರುವ ದ್ವೇಷ ಸಾಧನೆ ರಾಷ್ಟ್ರ ವಿರೋಧಿಗಳು, ಸಂವಿಧಾನದ ವಾಹಕರು, ಮಾನವ ಹಕ್ಕಿನ ಪ್ರತಿಪಾದಕರು, ಮೋದಿ ಸರ್ಕಾರಕ್ಕೆ ಶತ್ರುಗಳು, ಮೋದಿ ಸರ್ಕಾರಕ್ಕೆ ಶತ್ರುಗಳು.